4-5 ವರ್ಷಗಳಿಂದ ನಡೀತಾ ಇದ್ದ ವ್ಯವಹಾರದಲ್ಲಿ ಅದೆಷ್ಟು ಜನ ಕೆಡ್ಡಾಕೆ ಬಿದ್ದಿದ್ದಾರೆ ಅಂತ ನೋಡ್ತಾ ಹೋದ್ರೆ ಲಿಸ್ಟು ದೊಡ್ಡದಾಗುತ್ತೆ. ಅದರಲ್ಲಿ ರಾಜ್ಯಾದ್ಯಂತ ಜನ ಇದ್ದಾರೆ. ಆ ಪೈಕಿ ಮಲೆನಾಡಿನ ಕೆಲವರು ಕೋಟಿ ಕೋಟಿ ಕಳ್ಕೊಂಡಿದ್ದಾರೆ ಅನ್ನಲಾಗ್ತಿದೆ. ಹೆಸರು ಹೇಳಲಿಕ್ಕಿಲ್ಲ, ಬಟ್ ನಮ್ಮ ಪ್ರಕಾರ ಸ್ವಲ್ಪ ಪ್ಲಾಂಟರ್ಸ್ ಇರ್ಬೋದು, ಸ್ವಲ್ಪ ಲೋಕಲ್ ಬಿಸ್ನೆಸ್ ಪೀಪಲ್, ಕೆಲವು ಪೆಟ್ರೋಲ್ ಪಂಪ್ ಓನರ್ಸು, ಒಂದು ತುಂಬ ಜನ ಇದ್ದಾರೆ. ಬಟ್ ನೋಬಡಿ ಈಸ್ ವಿಲ್ಲಿಂಗ್ ಟು ಗಿವ್ ಅ ಕಂಪ್ಲೇಂಟ್. ನಾವು ಕಂಪ್ಲೇಂಟ್ ಹುಡುಕ್ತಾ ಇದ್ದೀವಿ, ಒಬ್ಬೊಬ್ಬರಾಗಿ ಹುಡುಕಿ ನಾವು ಕಂಪ್ಲೇಂಟ್ ಆಗ್ತಾ ಇದ್ದೀವಿ. ಈಗ ಪೊಲೀಸರ ಹತ್ರ ಹನಿ ಟ್ರ್ಯಾಪ್ಗೆ ಒಳಗಾದವರ ದೊಡ್ಡ ಲಿಸ್ಟೇ ರೆಡಿಯಾಗಿದೆ. ಅವರಲ್ಲಿ ಕೆಲವರನ್ನ ಕಂಪ್ಲೇಂಟ್ ಕೊಡಿ ಅಂತ ಅಪ್ರೋಚ್ ಕೂಡ ಮಾಡಲಾಗಿದೆ. ಈ ಮಧ್ಯೆ ಆ ದಂಧೆಕೋರರನ್ನ ಹತ್ತಿರದಿಂದ ಗೊತ್ತಿರುವಂತಹ ಈತ ಒಂದಿಷ್ಟು ಜನರ ಬಗ್ಗೆ ಹೇಳಿದ್ದಾನೆ. ಎನ್ನಾರ್ಪುರ ಇದರಲ್ಲೊಬ್ರು ಪ್ರತಿಷ್ಠಿತ ಡಾಕ್ಟರ್ ಇದ್ದಾರೆ, ಅವರಿಗಾಗಿದೆ. ಬಾರ್ ಓನರು ಮಿಲ್ಲು ಅಣ್ಣ ಅಂತೇನೋ ಅವ್ರ ಹೆಸರು ಅಂತೇಳಿ, ಇವರು ಅಡ್ಡಗದ್ದೇನೋ ಹೊಸಗದ್ದೇನೋ ಎಲ್ಲೋ ಶೃಂಗೇರಿ ಹತ್ರ ಅಂತೇಳಿ ಒಬ್ರು ಫೈನಾನ್ಷಿಯರು ಕೊಪ್ಪ, ಅವರಿಗಾಗಿದೆ. ಶಿವಮೊಗ್ಗದ ಹತ್ರ ಇವರಿಗಾಗಿದೆ. ಬಂಗಾರದ ಅಂಗಡಿ ಓನರಿಗೆ ಗಾಂಧಿ ಬಜಾರಲ್ಲಿ ಇವರಿಗಾಗಿದೆ. ಹನಿ ಟ್ರಾಪ್ ಮುಖಾಂತರ ಇವರಿಗೆ ನಮಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಏನು ಒಬ್ಬರೇ 30ರಿಂದ 50 ಲಕ್ಷ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಇದೆ. 20 ಲಕ್ಷ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಇದೆ. ಹೀಗೆ ಲಕ್ಷಾನುಗಟ್ಟಲೆ ವಸೂಲಿ ಮಾಡಿ ಹಂಚಿಕೊಂಡು ವ್ಯವಹಾರ ನಡೆಸ್ತಾ ಇದ್ದಂಥ ಈ ಟೀಮ್ನ ಬ್ರಾಂಚ್ ಆಫೀಸ್ಗಳಲ್ಲೆಲ್ಲ ಇನ್ನು ಯಾರ್ಯಾರಿದ್ರು, ಅದೆಷ್ಟು ಅಮಾಯಕ ಹುಡುಗಿಯರು ಬಲಿಪಶುಗಳಾದ್ರು, ಯಾವೆಲ್ಲ ಶ್ರೀಮಂತರ ಬಳಿ ರೊಕ್ಕ ದೋಚಿದ್ರು ಅನ್ನೋದ್ರ ಬಗ್ಗೆ ತನಿಖೆ ನಡೀತಾ ಇದೆ. ಮಾನ ಹೋಗುತ್ತೆ ಅಂತ ಹಿಂಜರಿಯದೆ ಹಣ ಕೊಟ್ಟವರು ದೂರನ್ನು ಕೊಟ್ಟರೆ ಪೊಲೀಸರು ಆರೋಪಿಗಳ ಆಸ್ತಿಯಿಂದ ಹಣ ಕಳೆದುಕೊಂಡಂಥವರ ಹಣವನ್ನು ವಾಪಸ್ ಕೊಡಿಸೋ ಪ್ರಯತ್ನವನ್ನು ಮಾಡಬಹುದು. ದಯವಿಟ್ಟು ಈ ಖತರ್ನಾಕ್ ಟೀಮ್ನ ವಿರುದ್ಧ ಕಂಪ್ಲೇಂಟ್ ಕೊಡಿ. ಇಂಥವ್ರ ಬಗ್ಗೆ ಎಚ್ಚರವಾಗಿರಿ. ಪ್ರಾಣಕ್ಕಿಂತ ಮಾನ ದೊಡ್ಡದು ಅನ್ನೋ ನಮ್ಮ ಸಮಾಜದ ವೀಕ್ನೆಸ್ಸು ಹಲವರಿಗೆ ಆಹಾರ ಆಗಿದೆ. ಅದನ್ನೇ ಇಟ್ಕೊಂಡು ಹೆಣ್ಣು ಹೊನ್ನಿನ ಹನಿ ಟ್ರ್ಯಾಪ್ ಆಟ ಇನ್ನಷ್ಟು ಮತ್ತಷ್ಟು ನಡೀತಾನೆ ಹೋಗಬಹುದು. ಎಚ್ಚರವಾಗಿರಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೇವೆ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.